सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. 2026ರ ಯುಗಾದಿ ಹಬ್ಬವು ಶ್ರೀ ಪರಾಭವ ನಾಮ ಸಂವತ್ಸರ ಹೊತ್ತು ತರಲಿದೆ ಹಾಗೂ ಈ ಯುಗಾದಿಯು ಹೊಸ ಹಬ್ಬದಿಂದ ಹೊಸ ವರ್ಷದ ಕನ್ಯಾ ರಾಶಿಯ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಮೊದಲಿಗೆ ಗ್ರಹ ಸಂಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಶನಿ ದೇವನು ನಿಮ್ಮ ಒಂದು ಗ್ರಹಗಳ ವಿಚಾರದಲ್ಲಿ 7ನೇ ಮನೆಯಲ್ಲಿ ಸಂಚಾರ ನಡೆಸ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಶಿಸ್ತು ಅನ್ನೋದು ನಿರೀಕ್ಷೆ ಮಾಡಬೇಕು. ಇನ್ನು ಗುರು ರಾಶಿಯಲ್ಲಿ 12ನೇ ಮನೆಯ ಸಂಚಾರ ನಡೆಸ್ತಾ ಇದ್ದಾನೆ. ಇದು ಲಾಭ ಗುರು ಆಗಿರೋದ್ರಿಂದ ನಿಮ್ಮ ಸಕಲ ಕಷ್ಟ ನಿವಾರಣೆಗಳು ಆಗುತ್ತೆ. ಇನ್ನು ರಾಹು 6ನೇ ಮನೆಯಲ್ಲಿ ಇರೋದ್ರಿಂದ ಶತ್ರುಗಳ ಜಯ ಹಾಗೂ ಸಾಲ ಬಾಧೆಯಿಂದ ಮುಕ್ತಿಗೊಳ್ಳುತ್ತದೆ. ಕೇತು 12ನೇ ಮನೆಯಲ್ಲಿ ಇರೋದ್ರಿಂದ ಮೋಕ್ಷ ಹಾಗೂ ಆಧ್ಯಾತ್ಮಿಕ ಕಡೆಗೆ ಒಂದು ಜೀವನವನ್ನು ಸಾಗುತ್ತೆ. ಇನ್ನು ಉದ್ಯೋಗ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, 6ನೇ ಮನೆಯಲ್ಲಿದ್ದಂತಹ ರಾಹು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳವಣಿಗೆ ಅನ್ನೋದು ತರುತ್ತೆ. ಹೆಚ್ಚಿನ ಸ್ಪರ್ಧೆ ಇದ್ರೂ ಸಹ ನಿಮ್ಮದೇ ಮೇಲುಗೈಯನ್ನ ಸಾಧಿಸುತ್ತೆ. ಜೂನ್ ನಂತರ ನಿಮಗೆ ಹೆಚ್ಚಿನ ಒಂದು ಅವಕಾಶ ಹಾಗೂ ಪ್ರಮೋಷನ್ ಅನ್ನೋದು ಸಿಗುತ್ತದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯಾಪಾರಸ್ಥರಿಗೆ ಜೂನಿನ ನಂತರ ಒಂದು ಸುವರ್ಣ ಕಾಲ ಅಂತ ಹೇಳ್ಬೋದು. ಹೊಸ ಹೂಡಿಕೆಗಳು ಲಾಭ ತರುತ್ತದೆ. ವಿದೇಶ ಒಪ್ಪಂದಕ್ಕೆ ಮಾಡುವಂಥದ್ದು ಇದು ಉತ್ತಮವಾದ ಸಮಯ. ಇನ್ನು ಆರ್ಥಿಕ ವಿಚಾರ ನೋಡೋ ಹಾಗಿದ್ರೆ, 11ನೇ ಮನೆಯ ಗುರು ನಿಮ್ಮ ಆರ್ಥಿಕ ಒಂದು ಸ್ಥಿತಿ ಸುಧಾರಣೆಗೊಳ್ಳುತ್ತೆ. ಹಳೆಯ ಬಾಕಿ ಹಣ ವಾಪಸ್ ಬರುತ್ತೆ. ಆಸ್ತಿ ಮಾರಾಟಕ್ಕೆ ಲಾಭ ಅನ್ನೋದು ಬರುತ್ತೆ. ಇನ್ನು ಶಿಕ್ಷಣದ ಬಗ್ಗೆ ನೋಡೋ ಹಾಗಿದ್ರೆ, ವಿದ್ಯಾರ್ಥಿಗಳಿಗೆ ಬುಧನ ಕೃಪೆಯಿಂದಾಗಿ ಹೆಚ್ಚಿನ ಒಂದು ವಿಚಾರ ಸಿಗುತ್ತೆ. ವಿಶೇಷವಾಗಿ ಅಕೌಂಟೆನ್ಸಿ ಲಾ ಮಾಡೋರಿಗೆ ಹೆಚ್ಚಿನ ಆದ್ಯತೆ ಅನ್ನೋದು ಸಿಗುತ್ತದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಮಕ್ಕಳ ಪ್ರಗತಿಯಿಂದ ನಿಮಗೆ ನೆಮ್ಮದಿ ಅನ್ನೋದು ಸಿಗುತ್ತೆ. ಕುಟುಂಬದಲ್ಲಿ ಇದ್ದಂತಹ ದೀರ್ಘಕಾಲದ ಜಗಳ ಮನಸ್ತಾಪ ಕಿರಿಕಿರಿಗಳು ದೂರವಾಗುತ್ತೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಗುರುವಿನ ದೃಷ್ಟಿಯಿಂದ ನಿಮ್ಮ ಒಂದು ಪ್ರೇಮ ವಿವಾಹ ಸುಗಮವಾಗಿ ಸಾಗುತ್ತದೆ. ಪ್ರೇಮಿಗಳ ನಿಮ್ಮ ಮದುವೆಗೆ ಒಪ್ಪಿಗೆ ಅನ್ನೋದು ಸಿಗುತ್ತದೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, 7ನೇ ಮನೆ ಶನಿ ಇರೋದ್ರಿಂದ ನಿಮ್ಮ ಸಂಗಾತಿಯ ಒಂದು ಆರೋಗ್ಯದಲ್ಲಿ ಏರುಪೇರು ಅನ್ನೋದು ಆಗ್ಬೋದು. ಹಳೆಯ ಕಾಯಿಲೆಗಳಿಗೆ ಮುಕ್ತಿ ಅನ್ನೋದು ಸಿಗುತ್ತದೆ. ಮಾನಸಿಕ ಶಾಂತಿಗೋಸ್ಕರ ಹಳೆಯ ಪುಸ್ತಕಗಳನ್ನ ಓದಿ. ಶುಭ ಫಲಗಳನ್ನ ಜಾಸ್ತಿ ಮಾಡ್ಲಿಕ್ಕೆ ನಾನು ಹೇಳುವಂತಹ ಸುಲಭವಾದ ಮಾರ್ಗವನ್ನ ಅನುಸರಿಸಿ. ಕನ್ಯಾ ರಾಶಿಯವರಿಗೆ ವಿಶೇಷವಾದ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ, ಕಾಂಚೀಪುರದ ಕಾಮಾಕ್ಷಿ ಅಥವಾ ಮಧುರೈ ಮೀನಾಕ್ಷಿ ಅಥವಾ ಮನೆಯ ಹತ್ತಿರದಲ್ಲಿ ಇರುವಂತದ್ದು ಯಾವುದಾದ್ರೂ ದೇವಿ ದೇವಸ್ಥಾನವನ್ನು ಹೋಗಿ ಭೇಟಿ ನೀಡಿ. ಶನಿವಾರದಂದು ಶನಿ ಮಹಾತ್ಮನಿಗೆ ಅಭಿಷೇಕವನ್ನ ಮಾಡಿಸಿ. ಪ್ರತಿ ಬುಧವಾರ ಗಣಪತಿಗೆ ಹಸಿರು ಹುಲ್ಲನ್ನ ಅರ್ಪಿಸಿ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ಪಾಲಿಗೆ ಸಮೃದ್ಧಿಯ ವರ್ಷ ಅಂತ ಹೇಳ್ಬೋದು. 6ನೇ ಮನೆಯಲ್ಲಿ ರಾಹು, 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಮನ್ನ ಗೆಲುವಿನ ಶಿಖರಕ್ಕೆ ಏರಿಸ್ತಾನೆ. ಅವಕಾಶಗಳನ್ನ ಸರಿಯಾಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಇದಾಗಿತ್ತು ಕನ್ಯಾ ರಾಶಿಯವರ ಈ ವರ್ಷದ ಭವಿಷ್ಯ. ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ. ನಮಸ್ಕಾರ.